9 ಲಕ್ಷ ಕೊಟ್ಟರೆ ಒಂದು ಕಾರ್ ತಗೋಬೋದು, ಅಥವಾ ದುರ್ಗಶ್ರೀ ವೆಂಚರ್ಸಲ್ಲಿ 9 ಲಕ್ಷ ಕೊಟ್ಟರೆ ಒಂದು ಸೈಟ್ ತಗೋಬೋದು. ಯಾವುದು ಉತ್ತಮ ಅಂತ ನೀವೇ ಯೋಚನೆ ಮಾಡಿ. ನೀವು ತಗೊಳ್ಳುವಂಥ ಸೈಟ್ಗಳಿಗೆ ಈ ಖಾತಾ ಇರುತ್ತೋ ಇಲ್ವೋ, ಜೆನ್ಯೂನ್ ಆಗಿರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಬಿಡಿ. ದುರ್ಗಶ್ರೀ ವೆಂಚರ್ಸಲ್ಲಿ ಕಮ್ಮಿ ರೇಟಿಗೆ ಕೊಡೋದಷ್ಟೇ ಅಲ್ಲದೆ ಈ ಸೊತ್ತು ಕೂಡ ಮಾಡಿಕೊಡ್ತಾರೆ. ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮ್ಮ ಹತ್ರ 9 ಲಕ್ಷನೂ ಇಲ್ವಾ, 2 ಲಕ್ಷ ಇದೆಯಾ? ಬನ್ನಿ, ನಾನು ಸೈಟ್ ಕೊಡ್ತೀನಿ, ಉಳಿದಿರೋ ಹಣಕ್ಕೆ ಲೋನ್ ಮಾಡಿಕೊಡ್ತೀನಿ. ಫ್ರೀ ಲಾಂಚ್ ಇರೋದ್ರಿಂದ ಈ ರೇಟು, ಡೆವಲಪ್ಮೆಂಟ್ ಆದಮೇಲೆ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ. ಈಗಲೇ ಬುಕ್ ಮಾಡ್ಕೊಳ್ಳಿ. ಕಡಿಮೆ ಕೊಟ್ಟರು ಎಲ್ಲೋ ಕಾಡಲ್ಲಿ ಕೊಡ್ತಾ ಇಲ್ಲ, ಬೆಂಗಳೂರು ಲಿಮಿಟ್ಸಲ್ಲೇ ಕೊಡ್ತಾ ಇದ್ವಿ. ಸುತ್ತಲೂ ಡೆವಲಪ್ಮೆಂಟ್ ಆಗಿ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ನಮ್ಮ ಹಿಂದಿನ ಲೇಔಟು ಕಂಪ್ಲೀಟ್ಲಿ ಸೋಲ್ಡ್ ಔಟು, ಮನೆಗಳು ಕಟ್ಕೊತಾ ಇದ್ದಾರೆ. ಬನ್ನಿ, ಲೇಔಟ್ ಬಗ್ಗೆ, ಇಲ್ಲಿನ ಡೆವಲಪ್ಮೆಂಟ್ ಬಗ್ಗೆ ಆ್ಯಂಡ್ ಸುತ್ತಮುತ್ತಲು ಏರಿಯಾ ಬಗ್ಗೆ, ಲೊಕ್ಯಾಲಿಟಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ನನ್ನ ಜೊತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ನೇಲಲ್ಲಿ ಹೈಲೈಟಲ್ಲಿ ನೋಡ್ದಂಗೆ ಕೇವಲ 9 ಲಕ್ಷದಲ್ಲಿ ನಿಮ್ಗೊಂದೊಳ್ಳೆ ಸೈಟ್ ತಂದಿದ್ದೀನಿ. 9 ಲಕ್ಷಕ್ಕೆ ಹಾಫ್ ಸೈಟು, 18 ಲಕ್ಷಕ್ಕೆ ಫುಲ್ ಸೈಟು. ಒಳ್ಳೆ ಲೊಕಾಲಿಟಿ. ಹೆಸರುಘಟ್ಟ ಗೊತ್ತಲ್ವಾ ನಿಮಗೆ? ನಮ್ಮ ಏರಿಯಾ ಯಲಹಂಕ ಪಕ್ಕದಲ್ಲಿ ಹೆಸರುಘಟ್ಟದಿಂದ ತುಂಬ ಹತ್ತಿರವಾಗಿರುವಂಥದ್ದು. ನೆಲಮಂಗಲ ಆ್ಯಂಡ್ ದೊಡ್ಡಬಳ್ಳಾಪುರ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟು. ಸೊ ಯಾರ್ಯಾರು ಒಂದು ಒಳ್ಳೆ ಬೆಲೆಯಲ್ಲಿ ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ಲೊಕ್ಯಾಲಿಟಿಯಲ್ಲಿ ನೋಡ್ತಾ ಇದ್ದೀರಾ, ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ದೀರಾ, ಇಲ್ಲ ಗುರು ಉಳ್ಕೋಬೇಕು ಅಂತ ನೋಡ್ತಾ ಇದ್ದೀರಾ, ಬೆಂಗಳೂರಲ್ಲಿ ಒಂದು ಸೈಟ್ ಮಾಡಬೇಕು ಅಂಥವ್ರಿಗೋಸ್ಕರ ಹೇಳಿ ಮಾಡಿಸಿರುವಂಥ ಸೈಟ್ ವೀಕ್ಷಕರೇ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದ ನಮ್ಮ ಜೊತೆ ವಿಕ್ರಮ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಒಳ್ಳೊಳ್ಳೆ ಲೇಔಟ್ ತರ್ತೀರಾ ಸರ್ ನೀವು? ಖಂಡಿತ ಸರ್. ಬಜೆಟೆಡ್. ಹೌದು ಸರ್. ಇದು ಹಿಂದ್ಗಡೆನೇ ಒಂದು ಲೇಔಟ್ ಮಾಡಿದ್ವಿ. ಹೌದು ಅಲ್ವಾ? ವೀಕ್ಷಕರಿಗೆ ಆ ಕಡೆ ತೋರಿಸಿ. ಅಲ್ಲಿ ಲೈಟಿನ ಕಂಬಗಳು ಕಾಣಿಸ್ತಾ ಇರ್ಬೋದು ನೋಡಿ, ಅದೇ ಆ್ಯಕ್ಚುಲಿ ಇಲ್ಲಿನ ಪಕ್ಕದ ಲೇಔಟು. ಸರ್ ಅಲ್ಲಿ ಸೋಲ್ಡ್ ಔಟಾ? ಸೋಲ್ಡ್ ಔಟ್ ಸರ್, ಫುಲ್ ಸೋಲ್ಡ್ ಔಟ್. ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಅಂತ ಮಾಡಿದ್ವಿ. ಇಲ್ಲೇ ಚಿಕ್ಕನಲ್ಲಿ ಫೇಸ್ 5, ಫೇಸ್ 6 ಮಾಡಿದ್ವಿ. ಮತ್ತೆ ಫೇಸ್ 7ಗೆ ಬಂದಿದೀವಿ. ಇದು 7. ಸೊ ಒಳ್ಳೆ ಇದು ಎಕ್ಸ್ಪೀರಿಯನ್ಸ್ ತಗೊಂತ ಇದ್ದೀರಾ. ಖಂಡಿತ ರಿಯಲ್ ಎಸ್ಟೇಟ್ ಅಲ್ಲಿ. ಬನ್ನಿ ವಾಕ್ ಮಾಡೋಣ ಸರ್. ಮೊದಲನೇದಾಗಿ ಈಗಿನ ಕಾಲದಲ್ಲಿ ತುಂಬಾ ಜನ ಹೇಳ್ತಾ ಇರುವಂತದ್ದು, ಸರ್ ಖಾತಾ ಇಲ್ಲ ಸರ್, ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ನಿಮ್ಮದು ಲೀಗಲ್ ಆಗಿದ್ಯಾ? ನಮಗೆ ನೋಡಿ ಸರ್, ನಾಳೆನೇ ಬೇಕು ಸರ್, ನಾವು ಉಳ್ಕೊಬೇಕು ಸರ್ ಇಲ್ಲಿ ಅಂತ ಬಂದ್ರೆ ಮಾಡ್ಕೊಡ್ತೀರಾ ಸರ್? ಖಂಡಿತ ಮಾಡ್ಕೊಡೋಣ ಸರ್. ಇದು ಈ ಖಾತಾ ಪ್ರಾಪರ್ಟಿ. ರಿಜಿಸ್ಟ್ರೇಷನ್ ನಾಳೆಗೆ ಆಗುತ್ತೆ. ಇವತ್ತೇ ನೋಡ್ಕೊಂಡು ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅಂತ ರೆಡಿ ಇರುವಂತ ಪ್ರಾಪರ್ಟಿ. ರೆಡಿ ಟು ರಿಜಿಸ್ಟ್ರೇಷನ್. ಹೌದು ಸರ್. ರೆಡಿ ಟು ಮೂವ್ ಅಂತ ಹೇಳ್ಬೋದು. ಅಂಡ್ ಇನ್ನೊಂದೇನು ಅಂತಂದ್ರೆ ಫ್ರೀ ಲಾಂಚಿಂಗ್ ಆಫರ್. ಏನು ನಾವು 9 ಲಕ್ಷ ಕೊಡ್ತಾ ಇದೀವಿ. ಸೊ ಇದು ಫ್ರೀ ಲಾಂಚಿಂಗ್. ಏನು ದುರ್ಗಶ್ರೀ ವೆಂಚರ್ಸ್ ಅವರು 9 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ, ಇದು ಫ್ರೀ ಲಾಂಚಿಂಗ್ ಆಫರ್. ಸರ್ ಫ್ರೀ ಲಾಂಚಿಂಗ್ ಆಗಿರೋದ್ರಿಂದ ಈ ರೇಟು. ಸೊ ನಾಳೆ ದಿನ ನೀವೆಲ್ಲ ಡೆವಲಪ್ಮೆಂಟ್ ಎಲ್ಲ ಮಾಡಿದ್ರಿ ಅಂತಂದ್ಮೇಲೆ ನಿಮ್ಮ ಪ್ರಕಾರ ಎಷ್ಟು ರೇಟ್ ಜಂಪ್ ಆಗ್ಬೋದು ಸರ್? ರೇಟ್ ಜಾಸ್ತಿನೇ ಆಗುತ್ತೆ ಸರ್. ಯಾಕಂದ್ರೆ ಇಲ್ಲಿನ ಲ್ಯಾಂಡ್ ಕಾಸ್ಟ್ ಸಿಕ್ಕಾಪಟ್ಟೆ ಇದೆ. ಲಾಂಚಿಂಗ್ ಅಲ್ಲಿ ಗ್ರಾಹಕರಿಗೆ ಕಡಿಮೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಲಾಂಚಿಂಗ್ ಅಲ್ಲಿ ಈಗ 9 ಲಕ್ಷ 18 ಲಕ್ಷ ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ನೀವೇ ಪ್ರೀವಿಯಸ್ ಲೇಔಟ್ ವಿಡಿಯೋ ಶೂಟ್ ಮಾಡಿದಿರಾ, ಯಾವ ತರ ಡೆವಲಪ್ಮೆಂಟ್ ಮಾಡಿದೀವಿ ಅಂತ ನೋಡಿದಿರಾ? ಹೌದು. ಅದಕ್ಕಿಂತ ಅದ್ದೂರಿಯಾಗಿ ಡೆವಲಪ್ಮೆಂಟ್ಸ್ ಕೊಟ್ಟು ಅಷ್ಟು ಕಡಿಮೆ ಬೆಲೆಯಲ್ಲಿ ಲಾಂಚಿಂಗ್ ಕೊಡ್ತಾ ಇದೀವಿ. ಹೌದಾ? ಅದು ನಿಮ್ಮ ಚಾನಲ್ ಮೂಲಕ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡೋಣ ಅನ್ನೋದು ನಮ್ಮ ಉದ್ದೇಶ ಸರ್. 18 ಲಕ್ಷದಲ್ಲಿ ನಾವು ಸೈಟ್ ತಗೊಂತೀವಿ ಅನ್ಕೊಳ್ಳೋಣ. 9 ಲಕ್ಷಕ್ಕೆ. ಸೊ ಡೆವಲಪ್ಮೆಂಟ್ ನೀವೇ ಹೇಳಿದ್ರೆ ಸೂಪರ್ ಆಗಿರೋ ಅದ್ದಿರೋ ಡೆವಲಪ್ಮೆಂಟ್ ಕೊಡ್ತೀರಾ ಸರ್. ಎಷ್ಟು ದೊಡ್ಡದಾಗಿದೆ ಲೇಔಟ್ ಅಂಡ್ ಏನೇನು ಬರ್ತಾ ಇದೆ ಸರ್ ಇಲ್ಲಿ? ಏನೇನು ಕೊಡ್ತೀರಾ ನಮ್ಮ ಡೆವಲಪ್ಮೆಂಟ್? ಸರ್ ಇದು ಟೋಟಲ್ 7 ಎಕರ್ಸ್ ಲೇಔಟ್ ಲ್ಯಾಂಡ್ ಅಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇರುವಂತದ್ದು. ಎಂಟ್ರೆನ್ಸ್ ಆರ್ಚ್ ಬರುತ್ತೆ ಸರ್. ಎಂಟ್ರೆನ್ಸ್ ಆರ್ಚ್ ಬರುತ್ತೆ. ಆಮೇಲೆ ರೋಡ್ಸ್ 30 ಫೀಟ್ ರೋಡ್ಸ್ ಕೊಡ್ತಾ ಇದೀವಿ. ಯಾವ್ದು 20 ಅಡಿ 25 ಅಡಿ ರೋಡ್ ಕೊಡ್ತಾ ಇಲ್ಲ. 30 ಫೀಟ್ ರೋಡ್ ಕೊಟ್ಟು CC ರೋಡ್ಸ್ ಕೊಟ್ಟು, ಹಾಗೆ ನಿಮಗೆ ಕರೆಂಟ್ ಕಂಬ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಮತ್ತೆ ನಂಬರಿಂಗ್ ಆಗಿರ್ಬೋದು, ಮತ್ತೆ ಪ್ಲಾಂಟೇಶನ್ ಆಗಿರ್ಬೋದು, ಪ್ರತಿಯೊಂದು ಸರ್ ಮನೆ ಕಟ್ಕೊಂಡು ವಾಸ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಡೆವಲಪ್ಮೆಂಟ್ ಬೇಕೋ ಎಲ್ಲ ಅದ್ದೂರಿಯಾಗಿ ಡೆವಲಪ್ಮೆಂಟ್ ಕೊಟ್ಟು ಈ ರೇಟಲ್ಲಿ ಮಾರಾಟ ಮಾಡ್ತಾ ಇದೀವಿ. ಓಕೆ ಸರ್, ಒಂದು ಕೆಲಸ ಮಾಡೋಣ. ಆಲ್ರೆಡಿ ಎಷ್ಟೋ ಲೇಔಟ್ಗಳನ್ನೆಲ್ಲ ನೀವು ಮಾಡಿದ್ದೀರಾ, ನಾವ್ ಯಾಕೆ ಅದನ್ನ ತೋರಿಸಬಾರ್ದು? ಖಂಡಿತ ಸಿಮಿಲರ್ ಅಂತೂ ಬಂದೇ ಬರುತ್ತೆ. ಖಂಡಿತ. ಸೊ ವೀಕ್ಷಕರೇ, ಏನು ದುರ್ಗಶ್ರೀ ವೆಂಚರ್ಸ್ ಅವರು ಆಲ್ರೆಡಿ ಮುಗಿಸಿದ್ದಾರೆ, ಅವೆಲ್ಲದರ ಗ್ಲಿಮ್ಸ್ ಅನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ, ಹಾಕ್ತಾ ಇರ್ತೀನಿ, ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ. ನೀವು ನೋಡ್ಬೋದು ಅದೇ ರೀತಿಯ ಡೆವಲಪ್ಮೆಂಟ್ ಇಲ್ಲೂ ಬರುತ್ತೆ. ಅಂಡ್ ಇನ್ನೊಂದೇನಂತಂದ್ರೆ, ನೀವು ಇಲ್ಲಿ ವಿಸಿಟ್ ಮಾಡಿದಾಗ ಅಲ್ಲೇ ಪಕ್ಕದಲ್ಲಿ ಲೇಔಟ್ ಇದೆ, ಅಲ್ಲೂ ವಿಸಿಟ್ ಮಾಡೋದನ್ನ ಮರಿಬೇಡಿ. ಆಲ್ರೆಡಿ ಸೋಲ್ಡ್ ಔಟ್ ಆಗಿ ಮನೆಗಳನ್ನು ಕೂಡ ಕಟ್ತಾ ಇದ್ದಾರೆ. ಸೊ ನಿಮ್ಗೆ ಐಡಿಯಾ ಬರುತ್ತೆ
ಹೌದು ಗುರು ಈ ಲೆವೆಲಲ್ಲಿ ನಮಗೆ ಇದನ್ನ ಮಾಡ್ಕೊಡ್ತಾರೆ ಅಂತ ಈ ಯೋಚನೆ ಅಂತ ಬರ್ಬೋದು. ಸರ್ ಇವಾಗ ಇನ್ನೊಂದು ವಿಚಾರ, ನಾವು ಈ ಲೇಔಟ್ನ ಜಾಗ ಅಂತ ಬಂದಾಗ, ಲೊಕ್ಯಾಲಿಟಿ ಅಂತ ಬಂದಾಗ ಯಾವ ಊರಲ್ಲಿ ಇದೀವಿ ಸರ್ ಎಕ್ಸಾಕ್ಟ್ ಆಗಿ? ಸರ್ ಇದು ನೆಲಮಂಗಲದಿಂದ ರೈಲ್ವೆ ಗೋಳಳ್ಳಿ ಅಂತ ಬರುತ್ತೆ, ಅಲ್ಲಿ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಅಂತ ಬರುತ್ತೆ. ಕರೆಕ್ಟ್. ಅಲ್ಲಿಂದ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಅಲ್ಲಿ ತ್ಯಾಗದಳ್ಳಿ ಗ್ರಾಮ ಅಂತ ಬರುತ್ತೆ. ತ್ಯಾಗದಳ್ಳಿ ಗ್ರಾಮಕ್ಕೆ ಹೊಂದ್ಕೊಂಡಿರುವಂತ ಲೇಔಟ್ ಇದು, ತ್ಯಾಗದಳ್ಳಿ ಆಕ್ಚುಲಿ ಲೇಔಟ್. ಹೌದು ಸರ್. ಓಕೆ, ಇನ್ನು ಕನೆಕ್ಟಿವಿಟಿ ಅಂತ ಬಂದಾಗ ಇದೇ ತ್ಯಾಗದಳ್ಳಿಗೆ ಬರಬೇಕು ಅಂತಂತಂದ್ರೆ ನೆಲಮಂಗಲದಿಂದ ಎಷ್ಟು ದೂರ ಆಗುತ್ತೆ, ಹೆಸರುಘಟ್ಟದಿಂದ ಎಷ್ಟು ದೂರ ಆಗುತ್ತೆ, ಅಂಡ್ ಇವನ್ ಈ ಕಡೆ ತುಮಕೂರು ರೋಡ್ ಇಂದ ಎಷ್ಟು ದೂರ ಆಗುತ್ತೆ ಸರ್? ಸರ್ ತುಮಕೂರು ಹೈವೇ ಇಂದ 10 ಕಿಲೋಮೀಟರ್ ಆಗುತ್ತೆ. ನಿಮ್ಗೆ ಡೈರೆಕ್ಟ್ ನಿಮ್ಗೆ ರೈಲ್ವೆಗಳಲ್ಲಿ ಸ್ಟೇಟ್ ಹೈವೇ ಇಂದ ಜಸ್ಟ್ 3 ಕಿಲೋಮೀಟರ್ಸ್ ಆಗುತ್ತೆ. ಜಸ್ಟ್ 3 ಕಿಲೋಮೀಟರ್. ದೊಡ್ಡಬಳ್ಳಾಪುರ ಹೋಗುತ್ತಲ್ಲ, ಒಂದು 12 ಕಿಲೋಮೀಟರ್ಸ್ ಆಗುತ್ತೆ. ಹೆಸರುಘಟ್ಟದಿಂದ 12 ಕಿಲೋಮೀಟರ್ ಆಗುತ್ತೆ. ತುಂಬಾ ಹತ್ರ ಇರೋದು ನಮಗೆ ನೆಲಮಂಗಲ, ತುಮಕೂರು ರೋಡ್, ದೊಡ್ಡಬಳ್ಳಾಪುರ ಹೈವೇ ಅಲ್ವಾ ಸರ್? ಇನ್ನು ರೈಲ್ವೆ ಸ್ಟೇಷನ್ ಅಂತ ಬಂದ್ರೆ ಬಸ್ಸಿನ ವ್ಯವಸ್ಥೆ ಎಲ್ಲಿದೆ? ಬಸ್ಸಿನ ವ್ಯವಸ್ಥೆ ಸರ್ ನಮ್ಮ ಲೇಔಟ್ ಏನ್ ಹಳೆ ಲೇಔಟ್ ಮೈನ್ ರೋಡ್ ಇದೆ, ಅಲ್ಲೇ ನಮ್ಮ ಲೇಔಟ್ಗೆ ಬಸ್ ಸ್ಟಾಪ್ ಇದೆ, ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ. ಹಾಗೆ ನಿಮ್ಗೆ ರೈಲ್ವೆ ಸ್ಟೇಷನ್ ತಗೊಳಕ್ ಹೋದ್ರೆ ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಬರುತ್ತೆ, ಬೈರ್ನಾಯ್ಕ್ ನಲ್ಲಿ ರೈಲ್ವೆ ಸ್ಟೇಷನ್ ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ಬರುತ್ತೆ. ಎಲ್ಲ ವ್ಯವಸ್ಥೆ ವ್ಯವಸ್ಥೆ ಇದೆ. ಸೊ ವೀಕ್ಷಕರೇ, ನಾವು ಬರ್ಬೇಕಾದ್ರೆ ನಮ್ಮ ಎದುರುಗಡೆನೆ ಬಸ್ ಹೋಗ್ತಾ ಇತ್ತು, ಶೂಟ್ ಕೂಡ ಮಾಡ್ಕೊಂಡ್ ಬಂದಿದ್ದೀನಿ. ಸರ್ ಹೇಳ್ದಂಗೆ ಇಲ್ಲೇ ಬಸ್ ಪಾಸ್ ಆಗುತ್ತೆ. ಆಕ್ಚುಲಿ ಸಮ್ ಟೈಮ್ಸ್ ಅಲ್ಲಿ ಕಾಣಿಸುತ್ತೆ ಕೂಡ, ನೀವು ಇಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಕಾಣ್ತಾ ಇದೆ, ತೋರಿಸಿ ಅಲ್ಲಿ ಗ್ರೀನ್ ಕಲರ್ ಹೌಸ್ ಇದೆ ನೋಡಿ, ಹೌಸ್ ಪಕ್ಕದಲ್ಲೇ ಬಸ್ಸು ಓಡಾಟ ಕೂಡ ನೀವು ನೋಡಬಹುದು. ಅಂಡ್ ಸ್ಕೂಲ್ ಬಸ್ಗಳು ಕೂಡ ತುಂಬಾ ಓಡಾಡ್ತಾ ಇರುತ್ತೆ. ಸರ್ ಯಾಕೆ ಸ್ಕೂಲ್ ಬಸ್ ಓಡಾಡ್ತಾ ಇರುತ್ತೆ? ಹಿತಾಚೇತನ ಸ್ಕೂಲ್ ಅಂತ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಹತ್ರ, ಅದು ಶೂಟ್ ಮಾಡ್ಕೊಂಡ್ ಬಂದಿದ್ದೀನಿ. ಅದಾದ್ಮೇಲೆ ಹರ್ಷ ಹಾಸ್ಪಿಟಲ್ ಆಗಿರ್ಬೋದು, BJ ಸ್ಕೂಲ್ ಅಂಡ್ ಕಾಲೇಜ್ ಆಗಿರ್ಬೋದು, ಅದೇ ನಿಮ್ಗೆ ಹೆಸರುಘಟ್ಟ ಕಡೆಗೆ ಎಲ್ಲಾನು ತುಂಬಾ ಹತ್ತಿರದಲ್ಲಿದೆ ಸರ್. ಮತ್ತೆ ಶಿವಕುಮಾರ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಅಲ್ಲಿ ಸಿಗುತ್ತೆ, ಜಸ್ಟ್ 3 ಕಿಲೋಮೀಟರ್. ಸೊ ಒನ್ ಆಫ್ ದ ಪ್ರೈಮ್ ಲೊಕೇಶನ್. ಚೆನ್ನಾಗಿದೆ. ಖಂಡಿತ. ಇನ್ನೊಂದು ಹೇಳೋದು ಏನಂದ್ರೆ ಸರ್, ಇವತ್ತು ನೆಲಮಂಗಲದಲ್ಲಿ ಲೇಔಟ್ ಸಿಗೋದು ತುಂಬಾ ಕಷ್ಟ ಇದೆ. ಎಲ್ಲ ಸೊಂಡೆಕೊಪ್ಪ ರೋಡ್ ಕಡೆಗೆ ಹೋಗ್ತಾ ಇದ್ದಾರೆ. ನೆಲಮಂಗಲದಲ್ಲಿ ಇದೇ ಲಾಸ್ಟ್ ಲೇಔಟ್ ಅಂತ ಹೇಳ್ಬೋದು. ಸೊ ಇದು ಕೊನೆ ಲೇಔಟ್, ಕೊನೆ ಲೇಔಟ್ ಅಂತಾನೆ ಹೇಳ್ಬೋದು. ಈ ಪ್ರೈಸು ಕೊನೆ ಅಂತಾನೆ ಹೇಳ್ಬೋದು. ಎಸ್. ಸೊ ಅದೇ ನಿಮಗೆ ಒಂದು ಲಾಸ್ಟ್ ಅವಕಾಶ, ಲಾಸ್ಟ್ ಬೆನಿಫಿಟ್ ಕನ್ನಡ ಕೋರ ಚಾನಲ್ ಇಂದ ನಿಮಗೆ ಕೊನೆಯದಂತ ಹೇಳ್ಬೋದು. ಈ ಬೆಲೆಗೆ 9 ಲಕ್ಷ 18 ಲಕ್ಷಕ್ಕೆ ಇನ್ನು ಮುಂದೆ ಸಿಗೋದಿಲ್ಲ ವೀಕ್ಷಕರೇ. ದಯವಿಟ್ಟು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫ್ರೀ ಲಾಂಚಿಂಗ್ ಆಗಿರೋದ್ರಿಂದ ಸಿಗ್ತಾ ಇರುವಂಥದ್ದು. ಫ್ರೀ ಲಾಂಚಿಂಗ್ ಮುಗೀತು ಅಂತಂದರೆ ಡೆಫಿನೆಟ್ಲಿ ನಿಮಗೆ 10 ರಿಂದ 12 ಲಕ್ಷ ನಿಮಗೆ ಹಾಫ್ ಸೈಟು, ಆಲ್ಮೋಸ್ಟ್ 20 ರಿಂದ 22 ಲಕ್ಷದವರೆಗೆ ಫುಲ್ ಸೈಟ್ ಆಗ್ಬಿಡುತ್ತೆ. 2-3 ಲಕ್ಷ ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ ಸರ್? ಇವಾಗ ಈ ಲೇಔಟ್ ನ ವಿಚಾರಕ್ಕೆ ಬಂದ್ರೆ ಇಲ್ಲಿ ಎಷ್ಟು ಸೈಟ್ಸ್ ಗಳು ಬರ್ತಾ ಇದೆ ಸರ್? ಟೋಟಲ್ 150 ಸೈಟ್ಸ್ ಬರುತ್ತೆ ಸರ್. 150 ಸೈಟ್. ಡೈಮೆನ್ಷನ್ ಬಂದ್ಬಿಟ್ಟು 30-40, 30-50, 20-30, 20-40 ಎಲ್ಲ ತರ ಸಿಗುತ್ತೆ. ಸೊ ಎಲ್ಲ ಡೈಮೆನ್ಷನ್ ಸಿಗುತ್ತೆ. ಕಾರ್ನರ್ ಸೈಟ್ಸ್ ಅವೈಲೇಬಲ್ ಇದೆ. ಕಾರ್ನರ್ ಇದೆಯಾ? ಹೌದು. ತುಂಬಾ ಬೇಕಾದವರು ತುಂಬಾ ಜನ ಕೇಳ್ತಾ ಇರ್ತಾರೆ, ಕಾರ್ನರ್ ಇರುತ್ತೆ. ಕಾರ್ನರ್ ಸೈಟ್ಗಳನ್ನು ಕೂಡ ಬುಕ್ ಮಾಡ್ಕೋಬಹುದು ವೀಕ್ಷಕರೇ. ಕಟ್ ಮಾಡಿ ಅಂಕಲ್ ಸ್ವಲ್ಪ ಈ ಕಡೆ. ಸರ್ ಇವಾಗ ಅಮ್ಯುನಿಟೀಸ್ ಅಂತ ಬಂದಾಗ ನೀರು ಮತ್ತೆ ಪವರ್ ವ್ಯವಸ್ಥೆ ಹೆಂಗೆ ಕೊಡ್ತಾ ಇದ್ದಾರೆ? ಈಗ ಆಲ್ರೆಡಿ ನಮ್ಮ ಲೇಔಟ್ ಅಲ್ಲಿ 2 ಬೋರ್ವೆಲ್ ಆಲ್ರೆಡಿ ಹಾಕಿದೀವಿ. ಇದೆಯಾ? ಹಾಕಿದೀವಿ. ಓಕೆ 400 ಫೀಟ್ಗೆ ಒಂದು 3 ಇಂಚ್ ನೀರು ಸಿಕ್ಕಿದೆ. ಸೂಪರ್ ಆಗಿ ನೀರು. 2 ಬೋರ್ವೆಲ್ ಸಫಿಷಿಯಂಟ್ ಅಲ್ಲ ಸರ್ ಇಲ್ಲಿ? ಖಂಡಿತ ಸರ್. ಆಮೇಲೆ ಪಂಚಾಯತಿಂದನೂ ನೀರು ಸಿಗುತ್ತೆ. ಸೊ 3 CMC ವಾಟರ್ ಬರುತ್ತೆ. ಹೌದು. ಜೊತೆಯಲ್ಲಿ ನಿಮ್ದು 2 ಬೋರ್ ಇದೆ. 2 ಬೋರ್ವೆಲ್ ಇದೆ. ಹಳೆ ಲೇಔಟ್ ಅಲ್ಲೂ ಬೋರ್ವೆಲ್ ಇದೆ. ಅಲ್ಲೂ ಇದೆ. ಬೇಕಂತಂದ್ರೆ ಅದನ್ನು ಯೂಸ್ ಮಾಡ್ಕೋಬಹುದು. ಓಕೆ ಸರ್, ಇನ್ನು ಇವು ಸೈಟ್ಗಳ ಡೆವಲಪ್ಮೆಂಟ್ ನಡೀತಾ ಇದೆ. ನಿಮ್ಮ ಪ್ರಕಾರ ಇವು ಡೆವಲಪ್ಮೆಂಟ್ ಮುಗಿದು ಪ್ರಾಪರ್ ಸೈಟ್ ಆಗೋದಕ್ಕೆ ಟೈಮ್ ಎಷ್ಟು ತಗೊಂಡು ಸರ್? ಒಂದು 3 ಮಂತ್ಸ್ ಅಲ್ಲಿ ನಿಮ್ಗೆ 100% ಡೆವಲಪ್ಮೆಂಟ್ ಮಾಡಿ ಕೊಟ್ಬಿಡ್ತೀವಿ. ಸೊ 3 ತಿಂಗಳಲ್ಲಿ ನಾವು ನಾಳೆನೇ ಬುಕ್ ಮಾಡ್ಕೊಂಡ್ರು 3 ತಿಂಗಳಲ್ಲಿ ನಾವು ಇಲ್ಲಿ ಬಂದು ಉಳ್ಕೊಬಹುದು, ಆರಾಮಾಗಿರ್ಬೋದು ಸರ್. ಓಕೆ ಸರ್. ಇವಾಗ ಕೊನೆಯದಾಗಿ ಬರ್ತಾ ಇರುವಂಥದ್ದು ಬೆಲೆಗಳ ವಿಚಾರ. ಸೊ ಫೈನಲ್ ಆಗಿ ನಾನು ಕೇಳ್ತಾ ಇರುವಂಥದ್ದು 9 ಲಕ್ಷ ಫೈನಲ್. ಅದರಲ್ಲೂ ಏನಾದರೂ ಒಂಚೂರು ಡಿಸ್ಕೌಂಟ್ ಏನೋ ಆಗ್ಬೋದಾ? ಖಂಡಿತ 9 ಲಕ್ಷ ಅನ್ನೋದು ಬೆಸ್ಟ್ ಪ್ರೈಸ್ ಇದೆ. ಆಯ್ತು, ನೀವು ಕೇಳಿದ್ರೆ ನಿಮ್ಮ ಚಾನಲ್ ಪ್ರಕಾರ ಬಂದ್ರೆ, ಯಾರಾದ್ರು ನಿಮ್ಮ ಚಾನಲ್ ಮೂಲಕ ಬಂದ್ರೆ ಒಂದು 25,000 ರೂಪಾಯಿ 50,000 ರೂಪಾಯಿ ಫುಲ್ ಸೈಟ್ಗೆ ಕಡಿಮೆ ಮಾಡ್ಕೊಡ್ತೀರಾ? ಖಂಡಿತ ಮಾಡಿ. ಇದರಲ್ಲೂ ಡಿಸ್ಕೌಂಟ್ಸ್ ಇದೆ? ಇಲ್ಲ, ಇಷ್ಟೇ ಸರ್. ಅದೇ ಈ ಡಿಸ್ಕೌಂಟ್ಸ್ ಅಂತೂ ಇದೆ. ನಾನು ಇದೇ ಫೈನಲ್ ಪ್ರೈಸ್ ಅನ್ಕೊಂಡಿದ್ದೆ, ಬಟ್ ಸರ್ ನಾನು ಕೇಳಿರೋದಕ್ಕೆ ಬೆಲೆ ಕೊಟ್ಬಿಟ್ಟು 25,50,000 ಅಂದ್ರೆ ಹಾಫ್ ಸೈಟ್ಗೆ 8,75,000, ಫುಲ್ ಸೈಟ್ಗೆ 17,50,000ಕ್ಕೆ ಮಾಡ್ಕೊಡ್ತಾ ಇದ್ದಾರೆ. ಹೌದಲ್ವಾ? ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಥ್ಯಾಂಕ್ ಯು. ನನಗೆ ಆಕ್ಚುಲಿ ನೀವು ಒಂದು ಒಳ್ಳೆ ಇದು ಕೊಟ್ರಿ, ಡಿಸ್ಕೌಂಟ್ಸ್ ಕೊಟ್ಟು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಸೊ ಯಾರಾದರೂ ಫೈನಲ್ ಆಗಿ ಬುಕ್ ಮಾಡ್ಕೋಬೇಕು ಅಂದ್ರೆ ಬುಕಿಂಗ್ ಪ್ರೊಸೆಸ್ ಏನು ಸ್ವಲ್ಪ? ಮಾಮೂಲಿ ಸರ್, ಈಗ ಏನಂದ್ರೆ ಈಗ ಬುಕಿಂಗ್ ಪ್ರೊಸೆಸ್ ಒಂದು 10,000 ಬ್ಲಾಕಿಂಗ್ ಅಂತ ಇರುತ್ತೆ. ಒಂದು ಸೈಟ್ ನೋಡ್ತಾರೆ, ಸೈಟ್ನು ಬ್ಲಾಕ್ ಮಾಡಿ ಡಾಕ್ಯುಮೆಂಟ್ ಕೊಡ್ತೀವಿ. ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಂಡು ಒಂದು 7 ಡೇಸ್ ಟೈಮ್ ಕೊಡ್ತೀವಿ. ಕ್ಲಿಯರ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ಅಗ್ರಿಮೆಂಟ್ ಮಾಡ್ಕೋಬಹುದು ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಬಟ್ ನಮ್ಮ ಸೈಟ್ ಎಲ್ಲಿ ಬರುತ್ತೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಖಂಡಿತ ಸರ್, ಇವತ್ತೇ ಮಾರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಮಾರ್ಕಿಂಗ್ ಎಲ್ಲ ಇವತ್ತು ಸ್ಟಾರ್ಟ್ ಆಗುತ್ತೆ. ಒಂದು 2-3 ಡೇಸ್ ಅಲ್ಲಿ ನಿಮಗೆ ಯಾವ ಸೈಟ್ ನಂಬರ್ಸ್ ಅಂತ ಕೊಟ್ಬಿಡ್ತೀವಿ. ಸೊ ನಮ್ಮ ವಿಡಿಯೋ ಬರೋದ್ರೊಳಗಡೆ ಇಲ್ಲಿ ಸೈಟ್ ಎಲ್ಲ ಮಾರ್ಕ್ ಆಗಿರುತ್ತೆ, ನೋಡ್ಕೋಬಹುದು. ಖಂಡಿತ ಬಂದು ಚೆಕ್ ಮಾಡಿ. ರೋಡ್ ಎಲ್ಲಿ ಬರುತ್ತೆ, ಪಾರ್ಕ್ ಎಲ್ಲಿ ಬರುತ್ತೆ, ಸೈಟ್ ಎಲ್ಲಿ ಬರುತ್ತೆ, ಎವ್ರಿಥಿಂಗ್ ಎಲ್ಲ
ನಿಮ್ಮ ಹತ್ರ ಮಾರ್ಕಿಂಗ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಪ್ರಾಪರ್ ಪ್ಲಾನ್ ಎಲ್ಲ ಇದೆ, ಪ್ಲಾನ್ ಎಲ್ಲ ಇದೆ ಸರ್. ಪ್ಲಾನ್ ಅಲ್ಲೂ ನೋಡ್ಕೋಬಹುದು, ಖಂಡಿತ ನೋಡ್ಬಿಟ್ಟು ನಮ್ಗೆ ಈ ಸೈಟ್ ಬೇಕು ಈ ಸೈಟ್ ಬೇಕು ಬುಕ್ ಮಾಡ್ಕೋಬಹುದು ಖಂಡಿತ ಅಲ್ವಾ ಮಾಡ್ಕೋಬಹುದು. ಸರ್. ಇನ್ನ ಯಾರಾದ್ರೂ ನಾವು ಮನೆ ಉಳ್ಕೊಳ್ಳಲ್ಲ ಸರ್, ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದೀವಿ, ಏನೋ PF ದುಡ್ಡು ಬಂದಿದೆ, ತುಂಬಾ ಜನರು ಎಲ್ಲೋ ಒಂದ್ ಕಡೆ ದುಡ್ಡು ಹಾಕಿರ್ತಾರೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ದುಡ್ಡು ಹಾಕಿರ್ತಾರೆ, ವಿಡ್ರಾ ಮಾಡಿರ್ತಾರೆ. ಸೊ ನಾವು ಇದನ್ನ ಡಬಲ್ ಮಾಡ್ಕೊಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ ಪ್ರಕಾರ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ ಸರ್ ಇಲ್ಲಿ? ಖಂಡಿತ ಸರ್, ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆನೇ. ನೀವೇ ನೋಡ್ತಾ ಇದ್ರೆ ಪ್ರೀವಿಯಸ್ ಲೇಔಟ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ ಸರ್, ನೋಡಿ ಇದೆಲ್ಲ 5 ಲಕ್ಷಕ್ಕೆ ಸೈಟ್ ಮಾರಿರುವಂತದ್ದು. 5 ಲಕ್ಷ 5 ಲಕ್ಷಕ್ಕೆ 5 ಲಕ್ಷಕ್ಕೆ ಮಾಡಿದ್ರ ನೀವು? 3-4 ಇಯರ್ಸ್ ಹಿಂದೆ. ಇವಾಗ ಇದು 18 ಲಕ್ಷ 20 ಲಕ್ಷ ಮಾರಾಟ ಮಾಡ್ತಾ ಇದ್ದೀವಿ. ನೀವೇ ಮಾರಾಟ ಮಾಡ್ತಾ ಖಂಡಿತ. ಸೊ ರಿಟರ್ನ್ಸ್ ಇಲ್ಲೇ ನೋಡ್ಬೋದು. ನಾವೇನು ಸುಳ್ಳು ಹೇಳೋದಿಲ್ಲ. ಸೈಟ್ ತಗೊಳಕ್ ಬರೋವಾಗ ವಿಚಾರಿಸ್ಲಿ, ಇಲ್ಲೇ ಮನೆಗಳು ಕಟ್ಕೊಂಡು ವಾಸ ಮಾಡಿದಾರಲ್ಲ, ಎಷ್ಟಕ್ಕೆ ತಗೊಂಡ್ರಿ ಸೈಟ್ ಅಂತ ವಿಚಾರಿಸ್ಲಿ, ಆಮೇಲೆ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿ ರಿಟರ್ನ್ಸ್ ಬರುತ್ತಾ ಇಲ್ವಾ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. 5 ಲಕ್ಷಕ್ಕೆ ತಗೊಂಡಿರುವಂತಹ ಸೈಟ್ಗಳು ಇವತ್ತು 18 ಲಕ್ಷಕ್ಕೆ ಇವರೇ ಮಾರ್ತಾ ಇದ್ದಾರೆ ವೀಕ್ಷಕರ. ಅಂದ್ರೆ ನೀವು ಯೋಚನೆ ಮಾಡಿ, ಇವತ್ತು 18 ಲಕ್ಷಕ್ಕೆ ತಗೊಳ್ಳೋ ಸೈಟ್ಗಳು ನಾಳೆ ದಿನ ಎಷ್ಟಾಗ್ಬೋದು. ಡೆವಲಪ್ಮೆಂಟ್ ಆಗ್ತಾ ಇದ್ದಂಗೆ ಬೆಂಗಳೂರಂತೂ ಕ್ರೇಜಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಮೆಟ್ರೋಸ್ ಬರ್ತಾ ಇದೆ, ಟ್ರೈನ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ರೋಡ್ಸ್ಗಳು ಬರ್ತಾ ಇದೆ, ಏರ್ಪೋರ್ಟ್ ಇನ್ನೊಂದು ಬರ್ತಾ ಇದೆ, 2 ಏರ್ಪೋರ್ಟ್ ಬರ್ತಾ ಇದೆ. ಸೊ ಆಗಿರ್ಬೋದು, ಸಿಟಿ ಆಲ್ರೆಡಿ ಕೆಲಸ ನಡೀತಾ ಇದೆ. ದಾಬಾಸ್ಪೇಟೆನೂ ಇಲ್ಲಿಂದ ಹತ್ರ ಇದೆ, STRR ಬರ್ತಾ ಇದೆ ಅಲ್ವಾ, ಸ್ವಿಂಗ್ ರೋಡ್ಸ್ ಗಳು ಬರ್ತಾ ಇದೆ. ಸೊ ದಯವಿಟ್ಟು ಬೆಂಗಳೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ವೀಕ್ಷಕರೇ. ಎಲ್ಲೋ ದೂರ ಹೋಗ್ಬಿಟ್ಟು ಕಾಡಲ್ಲಿ ಫಾರ್ಮ್ ಲ್ಯಾಂಡ್ ತಗೊಳ್ಳೋ ಬದಲು ದಯವಿಟ್ಟು ಬೆಂಗಳೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಬೆಂಗಳೂರಲ್ಲಿ ಫಾರ್ಮ್ ಲ್ಯಾಂಡ್ಸ್ ಗಳಿದೆ, ನಾನೇ ಮಾಡಿದ್ದೀನಿ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಡೆಫಿನೆಟ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ನಿಮ್ಗೆ ಎಲ್ಲಾ ರೀತಿಯ ಒಂದು ಒಳ್ಳೆ ಅಪ್ರಿಷಿಯೇಷನ್ ಅನ್ನ ಪಡ್ಕೋಬಹುದು. ಈ ಬೆಲೆ ಹೇಳ್ತಿರಲ್ಲ ಸರ್ ನೀವು ಇವಾಗ, ಸೊ ಈ ಬೆಲೆ ಲೈಕ್ ಇದು ವರ್ತ್ ಅಂತ ಹೇಳ್ತೀರಾ? ಅಕ್ಕಪಕ್ಕದಲ್ಲಿ ನಡೀತಾ ಇದೆ? ಖಂಡಿತ ಸರ್, ಖಂಡಿತ. ಈಗಾಗಲೇ ಕೆಲವು ಕಂಪ್ನಿಗಳು ನೆಲಮಂಗಲದಲ್ಲಿ 3,000ದಿಂದ 4,000 ರೂಪಾಯಿವರೆಗೂ ಮಾರ್ತಾ ಇದ್ದಾರೆ. ಈಗಾಗಲೇ ಅಡ್ವರ್ಟೈಸ್ಮೆಂಟ್ಸ್ ನೋಡ್ಬೋದು. ಈ ಕಡೆ ನೆಲಮಂಗಲ ಕಡೆ ದೊಡ್ಡಬಳ್ಳಾಪುರ ರೋಡ್ ಕಡೆ ಬಂದ್ರೆ ನೋಡ್ಕೊಂಡೇ ಬರ್ಬೋದು. ಅಲ್ಲಿ 3,500 4,000 ಇದ್ರೆ ಇಲ್ಲಿ ಬಂದು 1,500 ರೂಪಾಯಿ ಕೊಟ್ಟು ಸೈಟ್ನ ಪರ್ಚೇಸ್ ಮಾಡ್ಕೋಬಹುದು. 1,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಇದು ಒಂದು ಒಳ್ಳೆ ಮಾತು ಹೇಳಿದ್ರೆ. ನಾವು ಹೆಸರು ತಗೊಳಕ್ ಹೋಗೋದಿಲ್ಲ. ದೊಡ್ಡ ಕಂಪ್ನಿಗಳು ಟಿವಿಲಿ ಆಡ್ ಮಾಡ್ಕೊಡ್ತಾ ಇದ್ದಾರೆ, ನಿಮಗೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ದೊಡ್ಡ ಹೋರ್ಡಿಂಗ್ಸ್ಗಳಿದೆ ವೀಕ್ಷಕರು. ದೊಡ್ಡ ಆಕ್ಟರ್ಗಳನ್ನ ತಗೊಂಡ್ಬಿಟ್ಟು ಫುಲ್ ಇದು ಮಾಡ್ತಾ ಇದ್ದಾರೆ, ಪಾಪ್ಯುಲರ್ ಮಾಡ್ತಾ ಇದ್ದಾರೆ. ಬಟ್ ಮಾಡ್ತಾ ಇರೋದು ಇದೇ ಜಾಗದಲ್ಲಿ ಅಲ್ವಾ? ಸೊ ಇಲ್ಲೇ ಮಾಡ್ತಾ ಇದ್ದಾರೆ. 3,500-4,000 ರೂಪಾಯಿ ಮಾಡ್ತಾ ಇದ್ದಾರೆ. ನೀವು 4,000 ರೂಪಾಯಿ ಕೊಡೋದು ಬೇಡ, 1,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇಲ್ಲಿ. ಅದರಲ್ಲೂ ಕೂಡ ಹಾಫ್ ಸೈಟ್ಗೆ 25,000, ಫುಲ್ ಸೈಟ್ಗೆ 50,000 ಡಿಸ್ಕೌಂಟ್ಸ್ ಬೇರೆ ಸರ್ ಕಡೆಯಿಂದ, ನಮ್ಮ ವೀಕ್ಷಕರಿಗೆ ಎಸ್ಪೆಷಲಿ. ಆದ್ರಿಂದ ಬುಕಿಂಗ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸರ್. ಯಾರಾದ್ರೂ ಬರಬೇಕು, ನಿಮ್ಮನ್ನ ಪರ್ಸನಲ್ ಆಗಿ ಭೇಟಿ ಆಗ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕು? ಖಂಡಿತ ಸರ್, ನಮ್ದು ನಾಗರಬಾವಲಿ ಕಬಾಬ್ ಫ್ಯಾಕ್ಟರಿ ಅಂತ ಒಂದು ರೆಸ್ಟೋರೆಂಟ್ ಇದೆ. ಅದೇ ಬಿಲ್ಡಿಂಗ್ ಅಲ್ಲಿ 3rd ಫ್ಲೋರ್ ಅಲ್ಲಿ ದುರ್ಗಶ್ರೀ ವೆಂಚರ್ಸ್ ಅಂತ ಇರುತ್ತೆ. ಓಕೆ, ನಾನು ಯಾವಾಗೂ ಅಲ್ಲಿ ಅವೈಲೇಬಲ್ ಇರ್ತೀನಿ. ಖಂಡಿತ ಡೈರೆಕ್ಟ್ ಆಗಿ ಬಂದು ಭೇಟಿ ಆಗ್ಬೋದು. ಇಲ್ಲಿಗೆ ಬರಬೇಕು ಅಂತಂದ್ರೆ ಏನಾದ್ರೂ ನಿಮ್ಮ ಆಫೀಸಿಗೆ ಬಂದ್ರೆ ಪಿಕಪ್ ಡ್ರಾಪ್ ಮೇಲೆ ಬರ್ತಾ ಇರೋ ನಂಬರ್ ಕಾಲ್ ಮಾಡಿದ್ರೆ ಫ್ರೀ ಸೈಟ್ ವಿಸಿಟ್ ಇರುತ್ತೆ ಕಂಪನಿ ಕಡೆಯಿಂದ. ಅಥವಾ ಡೈರೆಕ್ಟ್ ಆಗಿ ಬರ್ತೀವಿ ಅಂದ್ರೂ ನಾನು ಹೇಳಿದ್ನಲ್ಲ, ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಇಂದ ತ್ಯಾಗದಳ್ಳಿ ಗ್ರಾಮಕ್ಕೆ ಬಂದು ಕೇಳಿದ್ರೆ ಸಾಕು, ಈ ಲೇಔಟ್ ಸಿಗುತ್ತೆ. ಓಕೆ, ಸೊ ಅಪಾರ್ಟ್ ಫ್ರಮ್ ದಿಸ್, ಇದು ಬಿಟ್ಟು ಇನ್ನೆಲ್ಲಿ ವೆಂಚರ್ ನಡೀತಾ ಇದೆ ನಿಮ್ದು? ಸುಮಾರು 5-6 ಪ್ರಾಜೆಕ್ಟ್ ನೆಲಮಂಗಲದಲ್ಲಿ ನಡೀತಾ ಇದೆ. ಬೇರೆ ಕಡೆ ಇದೆ, ಬೇರೆ ಕಡೆ ಅಲ್ಲೆಲ್ಲ ಸೈಟ್ಸ್ ಇದೆ ಸರ್? ಸಿಗ್ಬೋದಾ? ಇದೆ ಸರ್, ಸಿಗುತ್ತೆ. ಬೇರೆ ಸೈಟ್ಸ್ ಇದು ತರಿಸ್ಕೋಬಹುದಲ್ವಾ? ಖಂಡಿತ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ಮೂಲಕ ದುರ್ಗಶ್ರೀ ವೆಂಚರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ನಿಮ್ಮ ಕನಸಿನ ನಿವೇಶನವನ್ನು ಅಥವಾ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುವಂಥ ನಿವೇಶನವನ್ನು ಪಡ್ಕೋಬಹುದು ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಲೇಔಟಲ್ಲಿ ಒಂದು ಒಳ್ಳೆ ಜಾಗ, ಒಂದು ಒಳ್ಳೆ ರೇಟಲ್ಲಿ ಒಂದು ಒಳ್ಳೆ ಜಾಗ ತಂದಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಧನ್ಯವಾದಗಳು ವೀಕ್ಷಕರೇ.